ಯಾಕೆ ನಮ್ಮ ಮಾವನ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇ ಪುಣ್ಯವಂತರು ಬಿಡಿ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಮಧ್ಯೆ ಬದುಕ್ತಾ ಇದ್ದೀರಾ. ಸರ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಈಗ ಮಾವ ನನ್ನನ್ನು ಕರೀತಾರೆ. ಚಿರಾಗ್ ಅವರ ಜೀವನದ ಪ್ರಶ್ನೆ. ಒಂದು ನಿಮಿಷ ಏರಿ, ನನ್ನ ಸೊಸೆನ ಕರೆದು ಬಿಡ್ತೀನಿ. ಸೌಂದರ್ಯ, ಸೌಂದರ್ಯ ಬಂದೆ. ನೋಡಿ, ಚಿರು ಬಗ್ಗೆ ಆಗಲಿ ಚಿರು ಮದುವೆ ಬಗ್ಗೆ ಆಗಲಿ ಸೌಂದರ್ಯ ಇಲ್ಲದೆ ನಾನು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಚಿರು ಜೀವನದ ಎಲ್ಲ ನಿರ್ಧಾರಗಳನ್ನ ಡಿಸೈಡ್ ಮಾಡೋದು ನಮ್ಮ ಸೌಂದರ್ಯ. ಬಂದ್ಲು, ಈಗ ಹೇಳಿ. ಅಣ್ಣ, ಕೇಶವಮೂರ್ತಿ ಅವ್ರು ಫೋನ್ ಮಾಡಿದ್ದಾರೆ. ನೀವು ಏನು ಹೇಳಬೇಕು ಅಂತ ಇದ್ದೀರೋ ಅದನ್ನ ಸೌಂದರ್ಯ ಹತ್ರನೇ ಹೇಳಿ. ಬಂದೆ. ಬಡವ್ರ ಮನೆಗೆ ಭಾಗ್ಯ ಬಂದಾಗ ಬಂದಿದ್ದೀರಾ. ಹಾಗಂತ ಗುಟ್ಟನ್ನ ಮುಚ್ಚಿಟ್ಟು ಮದುವೆ ಮಾಡೋಕ್ಕಾಗತ್ತಾ? ಏನ್ ಗುಟ್ಟು? ರೂಪ ತಾಯಿ ಆಗಕ್ಕಾಗಲ್ಲ ಅನ್ನೋ ಗುಟ್ಟು. ಆ ಗುಟ್ಟನ್ನ ತಿಳ್ಕೊಂಡೆ ಅಲ್ವಾ ನಾನಿಲ್ಲಿಗೆ ಬಂದಿರೋದು. ಪಾಪ ಅವಳಿಗೂ ಈ ವಿಚಾರ ಗೊತ್ತಿಲ್ಲ. ಓ, ಈ ವಿಚಾರ ಅವಳಿಗೂ ಗೊತ್ತಿಲ್ಲ. ಒಳ್ಳೇದೇ ಆಯ್ತು. ಪುರೋಹಿತರು ನಿಮಗೆ ಈ ವಿಷಯ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲ ತಿಳ್ಕೊಂಡೆ ನಾನು ಇಲ್ಲಿವರೆಗೂ ಬಂದಿರೋದು ಜಯರಾಮ್ ಅವರೇ. ಎಲ್ಲ ಗೊತ್ತಿದ್ದು ಇಲ್ಲಿ ತನಕ ಬಂದ್ರ ಯಾಕೆ ಮೇಡಮ್? ಯಾಕೆ ಅಂದ್ರೆ ನಮ್ ಚಿರು ನಿಮ್ ಮಗಳು ರೂಪಾನ ಇಷ್ಟಪಟ್ಟಿದ್ದಾನೆ. ಇಷ್ಟು ವರ್ಷ ಚಿರು ಏನೇ ಆಸೆ ಪಟ್ರು ನಾನ್ ಇಲ್ಲ ಅಂತ ಹೇಳೇ ಇಲ್ಲ. ಹಾಗಿರುವಾಗ ಈ ವಿಚಾರದಲ್ಲಿ ಇಲ್ಲ ಅಂತ ಹೇಗೆ ಹೇಳಿ? ಅಷ್ಟಕ್ಕೂ ಈ ನ್ಯೂನ್ಯತೆನ ಕೊಟ್ಟಿರೋದು ದೇವ್ರು. ಅದ್ರಲ್ಲಿ ರೂಪಂದೇನ್ ತಪ್ಪಿದೆ ಹೇಳಿ? ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಎಲ್ರಿಗೂ ತಮ್ಮ ವಂಶ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನೀವು, ನಮಗೂ ಆಸೆ ಇದೆ. ಆದ್ರೆ ಮಕ್ಕಳು ಇಷ್ಟಪಟ್ಟಿದ್ದನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಇವಾಗ ಮೆಡಿಕಲ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಟ್ರೀಟ್ಮೆಂಟ್ ಎಲ್ಲದಕ್ಕೂ ಸಿಗುತ್ತೆ. ಒಂದ್ ಪ್ರಾಬ್ಲಮ್ ಇದೆ ಅಂದ್ಮೇಲೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ? ಅಯ್ಯೋ ಜಯರಾಮ್ ಅವ್ರೆ, ಏನಿದೆಲ್ಲ ಹೆಣ್ ಕೊಟ್ಟವ್ರನ್ನ ಕಣ್ ಕೊಟ್ಟವ್ರು ಅಂತಾರೆ. ನೀವ್ ನನಗಿಂತ ದೊಡ್ಡೋರು, ಹೀಗೆಲ್ಲ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನಿಮ್ ಮಗಳಿಗೆ ಈ ವಿಚಾರ ಗೊತ್ತಿಲ್ಲ ಅಂತ ಹೇಳ್ತೀರಾ. ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಇಂಥ ಬಂಡ್ಬಾಳ್ ಬಾಳೋಕ್ಕಿಂತ ಸಾಯೋದೇ ಮೇಲು. ಸರ್ ನಮಸ್ಕಾರ. ನಮಸ್ಕಾರ. ಯಾರು ಇವನು ನಾನ್ ಸೆನ್ಸು? ಇವನು ಯಾರಂತ ಗೊತ್ತಿಲ್ವಾ? ನಿಮ್ ಬೀಗರು ಜಯರಾಮ್ ಅವ್ರು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿಲ್ವಾ? ಜಯರಾಮ್ ಅವ್ರಿಗೂ ಇವನ್ಗೂ ಏನ್ರಿ ಸಂಬಂಧ? ಸರ್, ನಿಮ್ಮ ನಿಷ್ಠಾವಂತ ನಿಯತ್ತಿಗೆ ಹೆಸರಾದ ಜಯರಾಮ್ ಅವರ ಏಕೈಕ ಪುತ್ರ ಸರ್ ಇವ್ನು. ನರಸಿಂಹ ಅಲಿಯಾಸ್ ಎಣ್ಣೆ ಗಾಡಿ. ಸೂರ್ಯ ಹುಟ್ಟದೇ ಇರೋ ದಿನ ಇರ್ಬೋದು, ಆದ್ರೆ ಇವನ್ ಬಾಟ್ಲು ಮುಟ್ಟದೇ ಇರೋ ದಿನಾನೇ ಇಲ್ಲ ಸರ್. ಛೇ, ನಮ್ಮ ರೂಪ ನೋಡಕ್ ಬಂದಿರೋದು ಇವರೇನಾ? ಸರ್, ಏನ್ ಹೇಳ್ತಿದ್ದೀರಾ? ಇವನು ರೂಪ ಅವ್ರ ಅಣ್ಣನಾ? ಹೌದು, ರೂಪ ಅವ್ರ ಅಣ್ಣನೇ. ಯಾಕೆ ಡೌಟಾ? ಇರಿ, ಜಯರಾಮಗೆ ಕಾಲ್ ಮಾಡ್ತೀನಿ. ಸರ್ ಸರ್, ನಿಮ್ ದಮ್ಮಯ್ಯ ಅಂತೀನಿ ಸರ್. ಸಾಹೇಬ್ರಿಗೆ ಏನು ಹೇಳ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. O20 ನನ್ನ ಮಗನೇ. ಆಗ್ಲೇ ಒಡಿ ಬಡಿ ಕಡಿ, ಈಗ ಕಾಲಿಡಿಯಲ್ವಾ? ಬಿಟ್ಬಿಡಿ ಸರ್, ಇವಂದೇನ್ ತಪ್ಪಿಲ್ಲ. ಹೌದು ಸರ್, ನಾನೇನು ನೋಡಿದೆ ಗುದ್ಬಿಟ್ಟೆ. ಅಯ್ಯೋ ಸರ್, ನಿಮಗೆ ಗೊತ್ತಿಲ್ಲ. ನೀವು ಗುದ್ದೇ ಇದ್ರು ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಈ ಅಯೋಗ್ಯ ನನ್ನ ಮಗ. ಚಿರು, ಮೊದ್ಲು ಅವನ್ನ ಕಳ್ಸು.
ದುಡ್ಡು ಹೇಗೆ ಬಂತು ಅನ್ನೋದು ಮುಖ್ಯ ಅಲ್ಲ ಕಣ್ರು. ದುಡ್ಡು ಬಂತ ಎಂಜಾಯ್ ಮಾಡ್ದಾ ಅದು ಮುಖ್ಯ. ಜಾನು, ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ? ಇಲ್ಲಿ ಏನೇನೋ ನಡೀತಾ ಇದೆ. ನಿಮ್ಮನ್ನ ಬಿಟ್ಕೊಡಕ್ ಒಂಚೂರು ಇಷ್ಟ ಇಲ್ಲ. ನನಗೆ ನೀವಂದ್ರೆ ತುಂಬಾ ಇಷ್ಟ. ನನ್ನ ಇಡೀ ಭವಿಷ್ಯ ನಿಮ್ ಕೈಲಿದೆ. ನನ್ನ ಕನ್ಸ್ಗಳಿಗೆ ಸಪೋರ್ಟಿವ್ ಆಗಿರ್ತೀರಾ ಅಲ್ವಾ? ಜಾನು, ನೀನೇನು ಇಲ್ಲಿ ಬರೋದು ಬೇಕಾಗಿಲ್ಲ, ನಾನೇ ಅಲ್ಲಿಗೆ ಬರ್ತೀನಿ. ವಿ ವಿಲ್ ಮೇಟ್ ಲೇಟರ್, ಓಕೆ? ಜಾನು, ನೀನೇನು ಇಲ್ಲಿ ಬರೋದು ಬೇಕಾಗಿಲ್ಲ, ನಾನೇ ಅಲ್ಲಿಗೆ ಬರ್ತೀನಿ. ವಿ ವಿಲ್ ಮೇಟ್ ಲೇಟರ್, ಓಕೆ? ಗೈಸ್, ನಾನು ಅರವಿಂದ್, ಯಾಕೆ ನಾನು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ಇಲ್ಲಿ ನನ್ನ ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗಿದೆ ಗೊತ್ತಾ? ಜಾನು, ವಿಷಯ ಏನು ಅಂತ ಹೇಳ್ದೇನೆ ನನಗೂ ಟೆನ್ಷನ್ ಕೊಟ್ರೆ ಹೇಗೆ ಜಾನು? ಫೋನ್ ನಲ್ಲಿ ಹೇಳೋದಾಗಿದ್ರೆ ನಾನು ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೆ? ನೀವ್ ಎಲ್ಲಿದ್ದೀರಾ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ಕೂಲ್ ಜಾನು, ಕೂಲ್. ನಾವು ಮಾಮೂಲಿ ಜಾಗದಲ್ಲಿ ಮೀಟ್ ಆಗ್ತೀವಲ್ಲ, ನಾನು ಅಲ್ಲಿಗೆ 10 ನಿಮಿಷದಲ್ಲಿ ಬರ್ತಾ ಇದ್ದೀನಿ, ನೀನು ಬಂದ್ಬಿಡು. ಸರಿ. ಬಾಯ್ ಕಣ್ರೋ. ಅಪ್ಪ ಬೇರೆ ಕೋಪದಲ್ಲಿದ್ದಾರೆ. ಈ ಸಿಚುವೇಶನ್ ಅಲ್ಲಿ ನನಗೆ ಹೊರಗಡೆ ಹೋಗಕ್ ಮಾತ್ರ ಬಿಡಲ್ಲ. ಏನ್ ಮಾಡ್ಲಿ? ಮನೆಯಿಂದ ಹೇಗೆ ಹೊರಗೆ ಹೋಗ್ಲಿ?